वाटर गाड़ी पास नहीं हो सकती, बच्चा पास नहीं हो सकता जब तक कि बरसात थम ना जाए। और जो ड्रेन है मैडम, वो उधर एग्जिट पोल ही नहीं, वो ड्रेन का पानी है नहीं रोड साइड आ रहा है और गाड़ियां स्किड हो रहे हैं। लास्ट टाइम भी हुआ था, रेजोल्यूशन काउंसिल मीटिंग में भी बात कर रहे थे, उसके ऊपर एक्शन बिल्कुल नहीं लिया गया। थोड़ा सा बरसात आया ना, वो उधर इतना पानी जमा होता। एक छोटा बच्चा, एक 5 साल का बच्चा अगर गया तो डूब के ही मरेगा। नहीं, इसके पहले इसमें काउंसिल में बात किए थे, इसके ऊपर एक्शन लेते हूं करके बोले, मगर अभी तक ದಾಟುದ ಎಲ್ಲ ಜನ ಹೋಗುದು ಅಲ್ಲೇನ ಎಲ್ಲ ಹೊಲಸ ನೀರು ಹೊಲ ರೋಡ್ ಮೇಲೆ 1.5 ತಿಂಗಳ ಮೇಲೆ ಸರ್ ಅಧಿಕಾರದವರು ಹೇಳ್ರ ಒಟ್ಟ ನಾವು ಯಾರಿಗೂ ಹೇಳಲಿಲ್ಲ बट ಇವತ್ತು मौका मिला है चौका मार रहे हैं तो बाद में सर वो कैसा करने का वो कलादगी हेड ऑफ द डिपार्टमेंट वो हंसते रहता ये तो बहुत फर्क क्या बोलने का सर और सर अभी सर ಈಗ ಸದ್ಯ ಹೋಗು ಒಂದು ಮೀಟಿಂಗ್ ಮುಗಿದ ನಂತರ ಅಲ್ಲಿಂದ ಹೋಗ್ರಿ ಬಟ್ ಇವ್ರು ಹೇಳ್ತಾ ಇದಾರಲ್ಲ ಅಲ್ಲಿಂದ ಕೆಲಸ ಮಾಡ್ತಾ ಇದಾರೆ ಅದು ಒಪ್ಕೋತೆ ಅಕ್ಷರ ಬಾಜುಕದ ಒಂದು ಗನ್ನತ್ ಕೊಲ್ಲಿ ಅಂತ ಇದೆ ಅಲ್ಲಿಂದ ನೀರು ಫುಲ್ ಮಳಿ ಬಂದ ಎಲ್ಲರ ಕಣ್ಣು ಒಂದು 50 ಮನೆಗೆ ಹೋಗಿ ಕೂಡುತ್ತೆ ಹೊರಗೂ ಬರುದಿಲ್ಲ ಒಳಗೂ ಹೋಗುದಿಲ್ಲ ಅದು ಸರ್ವೆ ಮಾಡಿ ನೀರು ಹೆಂಗ ಹೊರಗೆ ಹೋಗ್ತೈತೆ ಅದು ಮಾಡಿಕೊಡ್ರಿ ಮನ್ನತ್ ಕೊಲ್ಲಿ ಅಂತ ಇದೆ ಅಲ್ಲಿಂದ ನೀರು ಫುಲ್ ಮಳಿ ಬಂದ ಎಲ್ಲರ ಕಣ್ಣು ಒಂದು 50 ಮನೆಗೆ ಹೋಗಿ ಕೂಡುತ್ತೆ ಹೊರಗೂ ಬರುದಿಲ್ಲ ಒಳಗೂ ಹೋಗುದಿಲ್ಲ ಅದು ಸರ್ವೆ ಮಾಡಿ ನೀರು ಹೆಂಗ ಹೊರಗೆ ಹೋಗ್ತೈತೆ ಅದು ಮಾಡಿಕೊಡ್ರಿ ಮತ್ತು ಸಂದೀಪ್ ಅಪಾರ್ಟ್ಮೆಂಟ್ ಕೆಳಗಡೆ ಅಂಡರ್ ಪಾಸ್ ಸಿಡಿ ಆಗ್ತದೆ ಮೊನ್ನೆ LNT ವರ್ಕ್ ಮಾಡುವಾಗ LNT ಸಿಡಿ ಹೊಡೆದ್ಬಿಟ್ಟಾರೆ ಅಂಡರ್ ಪಾಸ್ ಫುಲ್ ಎಲ್ಲ ಸಿಡಿ ಆಗ್ಬಿಟ್ಟು ಸಿಡಿ ಬ್ಲಾಕ್ ಆಗಿಬಿಟ್ಟರು ಯಾವಾಗ ಮಳೆ ಬಂದಾಗ ಫುಲ್ ಎಲ್ಲ ನೀರೆಲ್ಲ ನಮ್ಮ ಕಾರ್ಲೇಕರ್ ಶಾಪ್ ಒಳಗಡೆ ಹೋಗ್ತದೆ ಹಿಂಗಾಗಿ ಎಲ್ಲೆಲ್ಲ ಸಿಡಿ ಒಳಗೆ ಯಾವುದೂ ಸಿಡಿ ಮೇಂಟೆನ್ಸ್ ಇಲ್ಲ ಸಿಡಿ ಯಾವ ರೀತಿ ಮಾಡಿರೋದು ಅದ್ರ ಮೇಲೆ ಸಿಡಿಗೆ ಕವರ್ ಕೂಡ ಹಾಕಿಲ್ಲ ಯಾವುದೋ ರೌಂಡ್ ರಿಂಗ್ಸ್ ಹಾಕಿಲ್ಲ ಓಪನಿಂಗ್ ಮಾಡಿಕೆ ಕ್ಲೀನ್ ಮಾಡುವಂತ ಇಲ್ಲ ಈ ಮೊನ್ನೆ ರವಿವಾರ ಪೇಟೆ ಮೊನ್ನೆ ಕಡೆ ನಾನು ಸಿಡಿ 2 ಕಡೆ ಸಿಡಿ ಹೊಡೆದೆ ಎಲ್ಲೂ ಓಪನಿಂಗ್ ಇಲ್ಲ ಇಡೀ ಸಿಡಿ ಬ್ಲಾಕ್ ಮೊನ್ನೆ ನೋಡಬಹುದು ಕಲ್ಮಟ್ ರೋಡ್ ಮೊನ್ನೆ ಮನೆಯಾಗ ಯಾವ ಪರಿಸ್ಥಿತಿ ನಿರ್ಮಾಣ ಆಯ್ತು ಅಂತ ಹೇಳಿದ್ರೆ ಕಲ್ಮಟ್ ರೋಡ್ ಅಲ್ಲಿ ಮುಂದೆ ನಮ್ಮ ಫೋರ್ಟ್ ರೋಡ್ ಅಭಯ ಪಾಟೀಲ್ ಸರ್ ಆಫೀಸ್ ಕಡೆ ಎಲ್ಲ ಏನೋ ಪ್ರಾಬ್ಲಮ್ ಅದಕ್ಕೆ ಎಲ್ಲಾ ಬ್ಯಾಕ್ ಕೊಟ್ಟು ಕಲ್ಮಟ್ ರೋಡ್ ನೀರು ನಿಂತ್ಕೊಂತು ಒಳಗಡೆ ಕಾಂದಾ ಮಾರ್ಕೆಟ್ ರವಿವಾರ ಪೇಟೆ ಬುರುಡಗಲ್ಲಿ ಎಲ್ಲಾ ಫುಲ್ ನೀರು 2 ಫುಟ್ 3 ಫುಟ್ ನೀರು ನಿಂತು ಎಷ್ಟೋ ಕಿರಾಣಿ ಅಂಗಡಿ ಒಳಗೆ ನೀರು ಹೋಗಿ ಕಿರಾಣಿ ಅಂಗಡಿ ಒಳಗೆ ಎಷ್ಟೋ ಧಾನ್ಯ ದವಸ ವೇಸ್ಟ್ ಆಗಿದೆ ಇದನ್ನ ಯಾರು ನೋಡೋರು ಮಳೆಗಾಲ ಶುರು ಆಯ್ತು ಈಗ ಮಳೆಗಾಲಕ್ಕಿಂತ ಪೂರ್ವದೊಳಗೆ ಅಧಿಕಾರಿಗಳಿಗೆ ಈಗಾಗಲೇ ತಾವು ಮೀಟಿಂಗ್ ತಗೊಂಡು ಹೇಳಿದಿರಿ ಅವ್ರಿಗೆ ಯಾವುದೂ ನಾಳ ಕ್ಲೀನ್ ಆಗ್ತಾ ಇಲ್ಲ ಸಿಡಿಒ ಕ್ಲೀನ್ ಆಗ್ತಾ ಇಲ್ಲ ಅದೇ ರೀತಿ ಖಡೆ ಬಜಾರ್ ಅದು ಸಿಡಿ ಆಮೇಲೆ ಕಡಲ್ಕರ್ಗಲ್ಲಿ ನೀರು ಎಲ್ಲಿ ಬರುತ್ತೆ ಅಂತ ನಮ್ಗೆ ಬಾಪಟ್ಗಲ್ಲಿ ನೀರು ಬರುತ್ತೆ ಮೇಡಮ್ ವಿಸಿಟ್ ಮಾಡೋದು ಶ್ರೀನಗರಕ್ಕೆ ಇಲ್ಲ ಸರ್ ಫಸ್ಟ್ ಮೇಯರ್ ಆದಾಗ ನಮ್ಮ पुटेड द केबल कनेक्शन ऑन 2026 में केबल कनेक्शन डाले गए हमारे वार्ड में। मैडम बॉक्सेस तो हैं उधर, 80% काम हुआ है, 20% अंडरग्राउंड केबल देने को ही तैयार है। वो काम अभी तक पेंडिंग है मैडम। 26 में केबल कनेक्शन डाले थे, एक बॉक्स बताया मैडम 26 चल रहा है 2016 में जब फिरोज सेठ MLA थे उस टाइम का केबल कनेक्शंस के बॉक्स डाले हैं, 80% काम हुआ है, अंडरग्राउंड केबल पूरा बिछाए हैं, लेकिन कनेक्शन दिए अभी 20% काम ऐसा ही रिमेन है। 2016 से 2026 आ रहा है। वो पोल ऐसे ही सिचुएटेड है, हमारी पब्लिक हमारे वार्ड की पब्लिक बोल रही है कि वो कनेक्शन रेसिडेंट्स को देंगे करके डाले हैं कि शोपीस के लिए डाले हैं। एक क्वेश्चन, ये डेड इन्वेस्टमेंट है क्या, ये पब्लिक के यूटिलाइजेशन के वास्ते किए। अब उधर यूजीडी काम हो रहा है मैडम, यूजीडी के बाद में रोड होगा, तो वो पब्लिक डिमांड कर रही है कि ये जो कनेक्शन अंडरग्राउंड केबल आप किए हैं वो हमें उसकी सहूलत हमें लगा के दो। जो 20% है काम रुका है क्या, तो वो है ने अंडरग्राउंड केबल्स है ने हम ना डाल के दो। हर गली में मैडम अंडरग्राउंड केबल कनेक्शन का बॉक्स बटा है, हर गली में थोड़ी जगह टूटा है, थोड़ी जगह फूटा है, थोड़ी जगह ऐसा ही।
ಕಂಪ್ಲೀಟ್ ಇಲ್ಲಿ ನಮ್ಗೆ ನಾಳೆ ಮಾಡ್ತೇನೆ ನಾಳೆ ಬಾ ಇದ್ಯಾಕೆ ಹೇಳ್ತೀರಿ ನೀವು? ಸರ್ ಇದು ಈಗ ನಾವು ಡಿಸ್ಕಷನ್ ಮಾಡಿರ್ತೇವೆ. ಇದು ಕಾರ್ಪೊರೇಷನ್ ಕನ್ಸರ್ನ್ ಇದ್ದಿದ್ದೀನಿ ಸರ್. ಸ್ಮಾರ್ಟ್ ಸಿಟಿ ತಗೊಂಡಿಲ್ಲ ಸರ್. ಬರ್ಡನ್ ಮಾಡ್ತೀರಿ ನೀವು? ನಾನು ಬರ್ಡನ್ ಮಾಡ್ತೇವೆ ಸರ್. ನಾವು ಇವ್ರು ಮಾಡುದಿಲ್ಲ ಅಂತ ಏನಾದ್ರು ಕಳ್ಸರಲ್ಲ, ಅವ್ರು ಕಳ್ಸರ ಅವ್ರು ಇಲ್ಲ ಅವ್ರ ಮ್ಯಾಗ ಇದನ್ನ ಮಾಡ್ರಿ ಸರ್. ನೀವು ಯಾಕೆ ಲಾಸ್ಟ್ ಟೈಮ್ ನಮಗ ಸರ್ಟನ್ ಅಮೌಂಟ್ ಕೊಡದಂತ ಸಮ್ ಕರೋಡ್ಸ್ 21 and 23 ಕೊಟ್ಟಿಲ್ಲ ಅವ್ರ ಆಚೆ ಮಟ್ಟ ಅವ್ರು ಮಾಡ್ಕೊಂಬರ್ಲಿ, ಅವ್ರು ಹೇಳ್ಕೊಳ್ರಿ, ಅವ್ರು ಮಾಡ್ಕೊಳ್ರಿ, ಅವ್ರು ಕೊಟ್ಟದ್ದು ಅವ್ರು ಮಾಡ್ಬೇಕು. ಅವ್ರು ಸಬ್ಜೆಕ್ಟ್ ಎಸ್ಟಿಮೇಟ್ ಸರ್, ಎಸ್ಟಿಮೇಟ್ ನಾವು ಕೊಡ್ತೀವಿ ಅಂತ ಪ್ರೊವಿಷನ್ ಮಾಡಬೇಕು. ಕೆಬಿಗೆ ಅಲ್ಲಿ ಜನರು ಏನು ಸಮಸ್ಯೆ ತೆಗಿತಾರೆ ಗೊತ್ತೈತಿ ಸರ್? ಕಾರ್ಪೊರೇಷನ್ ದವ್ರು ವಾಯರ್ ಕೊಂಡಿಸ್ಬೇಕು, ಕಾರ್ಪೊರೇಷನ್ ದವ್ರು ಲೈನ್ ಕೊಂಡಿಸ್ಬೇಕು, ಹಿಂಗ್ ಸಮಸ್ಯೆ ಅದಾವ. ನೀವು ಒಂದು ಪೋಲ್ನ್ಯಾಗ ಎಷ್ಟು ಮನಿಗಳು ಅದಕ್ಕ ಇದು ಹಾಕ್ಬೇಕಂತ ನಿಮ್ ಕಡೆ ಗೈಡ್ಲೈನ್ಸ್ ಇಲ್ಲ ಅದ? ಲೈನ್ಸ್ ಏನಿದೆ ಪೋಲ್ಸ್ ಹಾಕಿ ಮಾಡ್ಬೇಕಂತ ಮುಂದೆ ಅದೇ ಒಂದು ಪೋಲಿಗೆ ಈಗ ಒಂದು 50 ಮನಿ ಅದಾವ್ರೆ, 50 ಮನಿನ್ಯಾಗ ಪೋಲ್ಸ್ ಎಷ್ಟು ಹಾಕ್ಬೇಕು? ಅವ್ರು ಸೆಲ್ಫ್ ಲೇಔಟ್ ಮಾಡಿ ಡೆವಲಪ್ಮೆಂಟ್ ಮಾಡ್ಬೇಕು. ಈಗ ನೀವು ಅಣ್ಣದ್ರೇಶ್ ಕಾಲನಿಗೆ ಎಲ್ಲ ಕೊಟ್ಟಿದ್ರೆ ಒಂದೊಂದು ಪೋಲಿಗೆ ನಂದಾದ್ರೆ 25 ಕಲೆಕ್ಷನ್ ಕೊಟ್ಟಾರ ನೀವು. ಮತ್ತೆ ಅದು ಜನರಿಗೆ ಗೊತ್ತಾಗೋದಿಲ್ಲ ಹೌದಾ? ಮೊದಲಾಗಿರ್ಬೋದು, ಈಗ ಆಗೋದಿಲ್ಲ ಸರ್. ಈ ತರ ಅಲ್ಲಲ್ಲ ಮಾಡ್ಬೇಡಿ ಸರ್. ರೈತರು 100 ಮಂದಿ ಅದಾರ್ರಿ, ಬರೀ ಅಫೀಸಿಯಲ್ ತಿರ್ಗಾಡೋದು, ಟಿಸಿಗಳು ತರೋದು, ಟಿಸಿಗಳನ್ನ ಹಾಕೋದು, ಇದು ಇಷ್ಟ ಮಾಡ್ಬೇಡ್ರಿ. ಜನರ ಸಮಸ್ಯೆ ಏನೈತಲ್ಲ ಗ್ರೌಂಡ್ ವರ್ಕ್ ಮಾಡಿ ಸರ್. ಈಗ ಎಷ್ಟು ಸಮಸ್ಯೆ ಆಗ ಗೊತ್ತೈತ್ರಿ ನಮ್ಮ ಕಡೆ.